ಚಾವಡಿ ಬುದ್ಧಿವಂತರ ಸ್ಥಳ ಅಂತ ಹೇಳುವಂತಹ ಮೇಲ್ಮನೆಯಲ್ಲಿ ಏನಾಯ್ತು? ಮೇಲ್ಮನೆ ಸಮರಾಂಗಣವಾಗಿತ್ತು. ಒಬ್ರಿಗೊಬ್ರು ನಾಯಕರು, ಕಾಂಗ್ರೆಸ್ ಬಿಜೆಪಿ ನಾಯಕರು ಭರ್ಜರಿಯಾಗಿ ಬೈದಾಡಿಕೊಂಡ್ರು. ಕೇವಲ ಬೈಗಳು ಅಷ್ಟೇ ಅಲ್ಲ, ಅತ್ಯಂತ ಅಶ್ಲೀಲ ಪದಗಳನ್ನ ಬಳಸಿದ್ರು. ಜನಸಾಮಾನ್ಯರು ಕೂಡ ಕೇಳಿ ಹೇಸಿಗೆ ಪಟ್ಕೊಳ್ಳುವಂತಹ ಅಶ್ಲೀಲ ಪದಗಳ ಬಳಕೆ ಆಯ್ತು. ಆರೋಪ ಪ್ರತ್ಯಾರೋಪ ಎಲ್ಲ ಆಯ್ತು. ಸುವರ್ಣ ವಿಧಾನಸೌಧದಲ್ಲಿ ನಮ್ಮ 30-40 ಜನ ನುಗ್ಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಆಯ್ತು. ಗೂಂಡಾಗಿರಿ ರಾಜಕಾರಣ ನಡೀತಾ ಇದೆಯಾ, ಸೈಡಿನ ರಾಜಕಾರಣ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಬಂದವು. ಸಿ.ಟಿ. ರವಿ ಅವರ ಬಂಧನ ಆಯ್ತು. ಅವರನ್ನ ಸುಮಾರು 11 ಗಂಟೆಗಳ ಕಾಲ, ಅವರೇ ಇವತ್ತು ಹೇಳಿದಾಗೆ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸಿ 50ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪೊಲೀಸರು ವಿನಾಕಾರಣ ಅಲೆದಾಡಿಸಿದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಜೀವ ಬೆದರಿಕೆ ಕೂಡ ಇತ್ತು. ಎಲ್ಲಿಗೆ ಬಂದು ನಿಲ್ತು ಹಾಗಾದ್ರೆ ಕರ್ನಾಟಕದ ರಾಜಕಾರಣ? ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಡಿಎಂಕೆ ಎಐಎಡಿಎಂಕೆ ಮಧ್ಯೆ ಎಲ್ಲ ಇಂಥ ಒಂದು ಏನು ದ್ವೇಷದ ರಾಜಕಾರಣವನ್ನ ನಾವು ನೋಡ್ತಾ ಇದ್ವಿ. ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ದ್ವೇಷದ ರಾಜಕಾರಣ ಶುರುವಾಗ್ತಾ ಇದೆಯಾ? ಎಲ್ಲರೂ ಕೂಡ ಮಾತನಾಡಿದ್ರು, ಅನೇಕ ಮುಖಂಡರುಗಳು ಕೂಡ ಮಾತನಾಡಿದ್ರು. ಸೊ ಹಾಗಾದ್ರೆ ಕರ್ನಾಟಕದಲ್ಲೂ ಕೂಡ ದ್ವೇಷ ರಾಜಕಾರಣಕ್ಕೆ ಇದು ಮುನ್ನಡಿಯಾ? ಏನು ಹೇಳಿದ್ರು ಸಿ.ಟಿ. ರವಿ? ಏನು ಹೇಳಿದ್ರು ಇವತ್ತು ನೋಡಿ. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡ್ರು? ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅಂತ ನನಗೆ ಅನುಮಾನ. ಕಬ್ಬಿನ ಗದ್ದೆ, ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನನ್ನು ನೋಡ್ಕೊಳ್ತೀವಿ, ಹೊರಗಡೆ ಬಾ ಅಂತ ಧಮಕಿ ಹಾಕಿ, ನಿನ್ನ ವಿಧಾನ ಮಂಡಲದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು. ಇದೆಲ್ಲ ನಡೆದಿದ್ದನ್ನು ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರಕ್ಕೆ ಶುರುವಾಯಿತು. ಇದೆಲ್ಲ ಮಾಡಕ್ಕೇನೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ? ಮಾಧ್ಯಮದಲ್ಲಿ ಬರದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು? ನಾನು ಆಗ್ರಹಿಸ್ತೇನೆ, ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ. ಆಗ ಇಲಾಖೆಯೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ, ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ. ನಾನು ಆಗ್ರಹಿಸ್ತೇನೆ, ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ, ಅವ್ರ ಲೀಡರ್ ಸಂಸ್ಕೃತಿ, ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳ್ಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ. ಅವ್ರ ಪಾರ್ಟಿ ಸಂಸ್ಕೃತಿ. ಸೊ ಈ ಪ್ರಶ್ನೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಜನತೆಯ ಮುಂದೆ ಇಟ್ಟಿತ್ತು. ಪೋಲ್ ನಲ್ಲಿ ನಾವು ಇದೇ ಪ್ರಶ್ನೆಯನ್ನ ಕೇಳಿದ್ವಿ. ಡಿ.ಕೆ. ಶಿವಕುಮಾರ್ ಹಾಗೂ ಸಿ.ಟಿ. ರವಿ ಮಧ್ಯೆ ವೈರತ್ವದ ವಾರ್ ನಡೀತಾ ಇದೆಯಾ? ದ್ವೇಷ ರಾಜಕಾರಣ ಆರಂಭ ಆಯ್ತಾ ಕರ್ನಾಟಕದಲ್ಲಿ ಅನ್ನೋ ಅರ್ಥದಲ್ಲಿ, ನೇರವಾಗಿ ಆರಂಭ ಆಯ್ತಾ ಅನ್ನೋ ಅರ್ಥದಲ್ಲಿ ಕೇಳಿದ್ವಿ. ಜನ ಏನು ಹೇಳಿದ್ದಾರೆ ಅನ್ನುವಂಥದ್ದು ಇದು ಇವತ್ತಿನ ಪ್ರಶ್ನೆ. ಈ ಮಹಾಭಾರತ ಕಾರ್ಯಕ್ರಮ ಮುಗಿಯೋಷ್ಟೊತ್ತಿಗೆ ಜನ ಎಷ್ಟು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದನ್ನ ನಾವು ಸ್ಕ್ರೀನ್ ಮೇಲೆ ಅನೌನ್ಸ್ ಮಾಡ್ತೀವಿ. ವೀಕ್ಷಕರೇ, ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಅಶೋಕ್ ಗೌಡ ಅವರಿದ್ದಾರೆ, ಹಾಗೆ ಜೆಡಿಎಸ್ ವಕ್ತಾರರಾಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಕಾಂಗ್ರೆಸ್ನಿಂದ ಸೂರ್ಯ ಮುಕುಂದ್ ರಾಜ್ ಅವರಿದ್ದಾರೆ, ಹಾಗೆಯೇ ಚೆಂಬಿ ಪುರಾಣಿಕ್ ಅವರು ಹಿರಿಯ ವಿಶ್ಲೇಷಕರು, ರಾಜಕೀಯ ವಿಶ್ಲೇಷಕರು, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಮೊದಲನೇ ಪ್ರಶ್ನೆ ಸೂರ್ಯ ಮುಕುಂದ್ ರಾಜ್ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರೇ ಕಾರಣನಾ ಇದಕ್ಕೆಲ್ಲ? ಹಾಗಂತ ಬಹುದೊಡ್ಡ ಆರೋಪ ಬಂತು. ಅಷ್ಟೇ ಅಲ್ಲ, ಸಿ.ಟಿ. ರವಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದೆ, ನನ್ನನ್ನು ಮುಗಿಸೋದಕ್ಕೆ, ನನ್ನನ್ನು ಕೊಲ್ಲೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯಂತ್ರದ ಭಾಗ, ತಂತ್ರದ ಭಾಗ ಇದೆಲ್ಲ ನೆನ್ನೆ ನಡೆದಿದ್ದು ಅಂತ. ಬಿಜೆಪಿ ಅವರು ಯಾವಾಗಲೂ ಇದೇ ರೀತಿ ಆರೋಪ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ತಗೊಳ್ಳಿ, ಅವರು ಯಾರ್ಯಾರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ವಿಡಿಯೋಗಳು ಆಚೆಗಡೆ ಬಂತು. ಅದಕ್ಕೂ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಕಾರಣ ಅಂತ ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಲೈಂಗಿಕ ಪ್ರಕರಣದಲ್ಲಿ ಸಿಗಾಕೊಂಡ್ರು, ಅದಕ್ಕೆ ಕಾರಣ ಯಾರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅಂತಾರೆ. ಈಗ ಸಿ.ಟಿ. ರವಿ ಅವರು, ಡಿ.ಕೆ. ಶಿವಕುಮಾರ್ ಅವ್ರ ಹೆಸರು ಯಾಕೆ ಹೇಳ್ತಾರೆ? ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ ಹೆಸರು ಹೇಳ್ಬೋತಾರೆ. ಈಗ ಸಿದ್ದರಾಮಯ್ಯ ಕಾರಣ ಅನ್ಬೋದು, ಯಾಕೆ ಸಿದ್ದರಾಮಯ್ಯ ಕಾರಣ ಅಂತ ಹೇಳಲ್ಲ? ಯಾಕೆ ಡಿ.ಕೆ. ಶಿವಕುಮಾರ್ ಕಾರಣ ಅಂತ? ಒಬ್ರು ಅಗ್ರೆಸಿವ್ ನಾಯಕರು, ಪ್ರಬಲವಾಗಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, 136 ಸೀಟ್ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ಹೊಂದಾಣಿಕೆಯಿಂದ ವಿರೋಧ ಪಕ್ಷದ ನಾಯಕರಾಗಿ, ಇವರು ಪಕ್ಷದ ಅಧ್ಯಕ್ಷರಾಗಿ ಅಗ್ರೆಸಿವ್ ಆಗಿ ಇಡೀ ರಾಜ್ಯದಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಅವರಲ್ಲಿ ಇವತ್ತು ಯಾರು ಆ ರೀತಿ ನಾಯಕರುಗಳಿಲ್ಲ. ಸೊ ಅದನ್ನ ಪಕ್ಷದ ಅಧ್ಯಕ್ಷರಾಗಿ ಪ್ರತಿಯೊಂದಕ್ಕೂ ಮುನ್ನುಗ್ಗಿ ಹೋರಾಟವನ್ನು ಮಾಡಿದ್ದಾರೆ. PCM ಕ್ಯಾಂಪೇನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದರಲ್ಲೂ ಮುಂದೆ ನಿಂತು ಇವತ್ತು ಹೋರಾಟದಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವ್ರು ಡಿ.ಕೆ. ಶಿವಕುಮಾರ್ ಕಂಡ್ರೆ ಕುಮಾರಸ್ವಾಮಿ ಅವ್ರಿಗಾಗಲ್ಲ, ಬಿಜೆಪಿ ಅವ್ರಿಗೂ ಆಗಲ್ಲ. ಈಗ ಸಿ.ಟಿ. ರವಿ ಅವ್ರಿಗೆ ವಿಧಾನ ಪರಿಷತ್ ಒಳಗಡೆ ಆ ರೀತಿ ಪದ ಬಳಕೆ ಮಾಡಿ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ರ. ಸೊ ಅಲ್ಲಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೋ ಮಾತಾಡಿದ್ರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀನು ಕೊಲೆಗಾರ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ವೈಯಕ್ತಿಕವಾಗಿ
ಸಿ.ಟಿ. ರವಿ ಅವರು ಆ ರೀತಿ ಒಂದು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನೀನ್ ಕೊಲೆಗಾರ ಅಂತ ಹೇಳಿದ್ದಾರೆ. ಸರಿ, ಎರಡು ಒಪ್ಕೊಂಡಿದಾರಲ್ಲ. ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಿರೋ ಸರಿನಾ? ಪ್ರಾರಂಭ ಯಾರು ಮಾಡಿದ್ರು ಅಂತ ಬಿಟ್ಬಿಡ್ತೀರಾ ನೀವು, ಕ್ರಿಯೆ ಬಿಟ್ಬಿಟ್ಟಿದ್ದೀರಾ. ಪ್ರಾರಂಭ ಮಾಡಿದ್ರೆ ಪರವಾಗಿಲ್ಲ, ಯಾರೇ ಈಗ ಪ್ರತಿಕ್ರಿಯೆ ನೀವು ರಾಹುಲ್ ಗಾಂಧಿ ಅವ್ರನ್ನ ಬೈತಾ ಇದ್ದೀರಾ ಅಂದ್ರೆ ಅವರು ಈಗ ಇವರು ಶುರು ಮಾಡ್ತಾರೆ ಈಗ. ಸೊ ಅವ್ರು ಇವಾಗ ಅವ್ರು ಕೂಗಾಡ್ತಾ ಇದಾರೆ ಅನ್ಬಿಟ್ಟು ನಾನು ಬೈಸ್ಕೊಂಡು ಸುಮ್ನೆ ಕುತ್ಕೊಳಕ್ಕಾಗತ್ತ? ಕೂಗಾಡ್ಬೇಕು ನಿಮ್ಮನ್ನು. ಪ್ರತಿಕ್ರಿಯೆ ಇವಾಗ ಡಿಫೆನ್ಸ್ ಈಗ ಅವ್ರು ಹೊಡಿಯಕ್ ಬರ್ತಾ ಇದಾರೆ, ಬೈತಾ ಇದಾರೆ, ಅವ್ರನ್ನ ನೀವು ಅವಾಚ್ಯ ಶಬ್ದ ಬಳಸಿದ್ರಿ ಅಂತ ಹೇಳಕ್ ಅದನ್ನ ಪ್ರಚೋದನೆ ಕೊಟ್ಟವ್ರು ತಪ್ಪು ಅಂತ ಹೇಳ್ಬೇಕಲ್ಲ. ಪ್ರಚೋದಿತರಾಗೋದು ಪ್ರಚೋದನೆ ಕೊಟ್ಟು ಹಂಗಾರೆ ನೀವು ಅವ್ರು ಏನ್ ಬೇಕಾದ್ರು ಮಾತಾಡ್ಬೋದು, ಯಾವ ರೀತಿ ಬೇಕಾದ್ರು. ಇಬ್ಬರಿಗೂ ನಾನು ಇದೇ ಪ್ರಶ್ನೆ ಅವ್ರಿಗೂ ಕೇಳ್ತೀನಿ. ಸಿ.ಟಿ. ರವಿನ ಪ್ರಚೋದಿಸ್ಬಿಟ್ರು ಅಂತಂದ್ರೆ ಬುದ್ಧಿ ಇರ್ಲಿಲ್ವಾ? ಯಾಕೆ ಪ್ರಚೋದನೆ ಕೇಳಕ್ ಹೇಳ್ತೀನಿ. ಈಗ ಇದೇ ಸಿ.ಟಿ. ರವಿ ಅವರು ಹಿಂದೆ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಉಮಾಶ್ರೀ ಅವರು ಅದನ್ನ ಖಂಡಿಸ್ತಾರೆ. ಒಂದು ಈ ಕಡೆ ಎಲ್ಲಾ ನಾಯಕರುಗಳು ನಿತ್ಯ ಸುಮಂಗಲೆಯರು ಅಂತ ಒಂದು ಪದವನ್ನ ಬಳಸ್ತಾರೆ ಸದನದೊಳಗಡೆ. ಸೊ ಅದನ್ನ ಉಮಾಶ್ರೀ ಅವರು ಟೀಕೆ ಮಾಡ್ತಾರೆ, ಈ ರೀತಿಯ ಪದವನ್ನ ನೀವು ಬಳಕೆ ಮಾಡಬಾರ್ದು ಅಂತ. ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ. ಸೊ ಈ ತರದ್ದು ಪದ ಬಳಕೆ ಇದೆಯಲ್ಲ, ಸಿ.ಟಿ. ರವಿ ಅವರು ಅವ್ಯಾತವಾಗಿ ಮಾಡ್ಕೊಂಡು ಬಂದಿರುವಂತದ್ದು ಅವ್ರ ಹಿಂದೆಯಿಂದನೂ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಮಾಡಕ್ಕಾಗತ್ತೆ, ಯಾರೇನ್ ಮಾಡಕ್ಕಾಗತ್ತೆ? ಇವರು ಅದನ್ನ ಮಾತಾಡಿ ಅಶೋಕ್ ಅವ್ರಿಗೆ ಹೋಗಕ್ಕಿಂತ ಮುಂಚೆ 11 ಗಂಟೆ ರಾತ್ರಿ ಪೊಲೀಸರು ಒಬ್ಬ ಶಾಸಕರನ್ನ ಹಳ್ಳಿ ಅವ್ರ ಜ್ಯೂರಿಸ್ಡಿಕ್ಷನ್ನೇ ಅಲ್ಲ, ಬೇರೆ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಹೋಗಿ ಸುತ್ತಾಡಿಸ್ತಾರೆ. ಏನ್ ರೈಟ್ ಇದೆ ಅವ್ರಿಗೆ? ಮತ್ತೆ ಶಾಸಕರನ್ನ ಆ ರೇಂಜಿಗೆ ಮಾಡ್ತೀರಾ ಅಂತಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಏನು ಗೃಹ ಇಲಾಖೆ ಏನ್ ಮಾಡ್ತಾ ಇದೆ? ಮತ್ತೆ ಪೊಲೀಸ್ ಇಲಾಖೆ ಅವರ ಭದ್ರತೆ ಕೊಡ್ಬೇಕಾಗಿರುತ್ತೆ. ಅವ್ರ ಮೇಲೆ ಯಾವುದೇ ಅಲ್ಲಿ ಗಲಾಟೆ ಗಲಭೆ ಎರಡು ಕಡೆಯಿಂದ ಆಗಿದೆ, ಎರಡು ಕಡೆಯಿಂದ ಗಲಾಟೆ ಗಲಭೆಗಳಾಗಿದ್ದಾವೆ. ಕಾನೂನು ಸುವ್ಯವಸ್ಥೆ ನೋಡ್ಬೇಕಾಗಿರುತ್ತೆ. ಆ ಪರಿಸ್ಥಿತಿನಲ್ಲಿ ಅವರು ಅದನ್ನ ನಿಭಾಯಿಸಿರ್ತಾರೆ. ಅದ್ರಲ್ಲಿ ಏನು ಅವ್ರನ್ನೇನು ಸಿ.ಟಿ. ರವಿ ಏನು ಕ್ರಿಮಿನಲ್ ಏನೋ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಕ್ಕಾಗತ್ತಾ ಅಥವಾ ಏನಾದ್ರು ಇದ್ ಮಾಡಕ್ಕಾಗತ್ತಾ? ಅವ್ರ ಭದ್ರತೆ ಕೊಡ್ಬೇಕಾಗಿರುತ್ತೆ. ಅಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ ಎರಡು ಕಡೆಯಿಂದ ಅವ್ರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಬಂಧನದ ಪ್ರಕ್ರಿಯೆ ಬಿಜೆಪಿ ಗೌರ್ಮೆಂಟ್ ಅವ್ರು ಏನು ಮಾಡೇ ಇಲ್ವಾ? ಬಿಜೆಪಿ ಗೌರ್ಮೆಂಟ್ ಯಾವ ನಾಯಕರುಗಳನ್ನ ಆ ರೀತಿ ಮಾಡೇ ಇಲ್ಲ. ಸುಳ್ಳು ಹಾಕೇ ಇಲ್ಲ. ಯಾರನ್ನೂ ಅಧಿಕಾರಿಗಳನ್ನ ಇವರು ರೂಲಿಂಗ್ ಪಾರ್ಟಿ ಇದ್ದಾಗ ಯಾರನ್ನೂ ಅರೆಸ್ಟೇ ಮಾಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲ, ಪೊಲೀಸ್ ಪ್ರಕ್ರಿಯೆ ಅವ್ರಿದ್ರು ಮಾಡ್ತಾರೆ, ನಾವಿದ್ರು ಮಾಡ್ತೀವಿ. ಈಗ ನಾವು ಅದನ್ನ ಹೋಮ್ ಮಿನಿಸ್ಟರ್ ಆಗ್ಲಿ ಸಿಎಂ ಆಗ್ಲಿ ಈ ರೀತಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ. ಪೊಲೀಸ್ನವರು ಅವತ್ತಿನ ಅಧಿಕಾರಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.